ನಮಸ್ಕಾರ, ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. PSTR, GPSTR ಮತ್ತು HSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಮತ್ತು ರೆಫರೆನ್ಸ್ ಪುಸ್ತಕಗಳನ್ನು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕಡೆಯಿಂದ ಬಿಡಲಾಗಿದೆ. ಹೌದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಕೃತವಾದಂತಹ ರಿವೈಸ್ಡ್ ಆದಂತಹ ಸಿಲೆಬಸ್ನ ಜೊತೆಗೆ ರೆಫರೆನ್ಸ್ ಪುಸ್ತಕಗಳ ಲಿಸ್ಟ್ ಅನ್ನು ಕೂಡ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ CSL ನ ಅಡಿಯಲ್ಲಿ ಒದಗಿಸಲಾಗಿದೆ. ಇವತ್ತು ಅಪ್ಡೇಟ್ ಆಗಿರುವಂತಹ ಈ ಮಾಹಿತಿಯನ್ನ ನಾವು ಬೇರೆ ಬೇರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಮತ್ತು ರೆಫರೆನ್ಸ್ ಪುಸ್ತಕಗಳನ್ನ ಏನೇನ್ ಕೊಡಲಾಗಿದೆ ಅನ್ನುವಂತಹ ವಿವರಗಳನ್ನ ಲೈವ್ ಆಗಿನೇ ನೋಡ್ತಾ ಹೋಗೋಣ. ಸೊ ಆದ್ಮೇಲೆ ಸಿಲೆಬಸ್ ಮತ್ತೆ ರೆಫರೆನ್ಸ್ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ PSTR ಗೆ ಸಪರೇಟ್ ಆದಂತಹ ಸಿಲೆಬಸ್ ಮತ್ತೆ ರೆಫರೆನ್ಸ್ ಪುಸ್ತಕಗಳು, GPSTR ಗೆ ಸಪರೇಟ್ ಆದಂತಹ ಸಿಲೆಬಸ್ ಮತ್ತೆ ರೆಫರೆನ್ಸ್ ಪುಸ್ತಕಗಳು, ಹಾಗೆ HSTR ಗೆ ಅಂದ್ರೆ AM ಅಂತ ಕರೀತಾ ಇದ್ದಾರೆ ಅವರು, ಅಸಿಸ್ಟೆಂಟ್ ಮಾಸ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಸಪರೇಟ್ ಆದಂತಹ ಸಿಲೆಬಸ್ ಅನ್ನ ಮತ್ತೆ ರೆಫರೆನ್ಸ್ ಪುಸ್ತಕಗಳನ್ನ ಈಗಾಗಲೇ ಇಲಾಖೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಹಂಚಿಕೊಳ್ಳಲಾಗಿದೆ. ಸೊ ತಡ ಮಾಡದೆ ನೇರವಾಗಿ ನಾವು ಒಂದೊಂದನ್ನೇ ನೋಡ್ತಾ ಹೋಗುದಾದ್ರೆ, ಸೊ ಮೊದಲಿಗೆ ನಾನು GPT ಗೆ ಸಂಬಂಧಪಟ್ಟಂತೆ ಹೋಗ್ತೀನಿ. GPSTR ನ ಪತ್ರಕ್ಕೆ 1 ಸಿಲೆಬಸ್ ಅನ್ನ ಹಾಗೆ ರೆಫರೆನ್ಸ್ ಪುಸ್ತಕಗಳನ್ನ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಪೇಪರ್ 1 ಏನಿರುತ್ತೆ, ಜನರಲ್ ಇರುತ್ತೆ. GPSTR ಗೆ ಸಂಬಂಧಪಟ್ಟಂತೆ ಆಗಲಿ, HSTR ಆಗಲಿ, PSTR ಆಗಲಿ. ಆದ್ರೆ ಒಂದು ಬಹಳ ಸ್ಪಷ್ಟವಾಗಿ ನೆನಪಿರ್ಲಿ, ಇಲ್ಲಿ ಡಿಫಿಕಲ್ಟಿ ಲೆವೆಲ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಬಿಟ್ರೆ ಸಿಲೆಬಸ್ ನ ಆಳ ಅಗಲ ಎಲ್ಲವೂ ಸೇಮ್ ಇರುತ್ತೆ. ಆದ್ರೆ ಕಠಿಣತೆಯ ಮಟ್ಟ ಇರಬಹುದು ಮತ್ತೆ ಒಂದು ಡೆಪ್ತ್ ಆಫ್ ನಾಲೆಜ್ ನಲ್ಲಿ ಬದಲಾವಣೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸೊ GPSTR ಗೆ ಸಂಬಂಧಪಟ್ಟಂತೆ ಪತ್ರಕ್ಕೆ 1 ಸಿಲೆಬಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ GK ನಲ್ಲಿ ಏನೇನು ಕ್ವಶನ್ ಗಳನ್ನ ಕೇಳಲಾಗುತ್ತೆ ಅಂದ್ರೆ, ಫೇಮಸ್ ಬುಕ್ಸ್ ಮತ್ತು ಆಥರ್ಸ್ ಇರಬಹುದು, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಮತ್ತೆ ಡಿಸ್ಕವರೀಸ್, ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ಸ್ ಗೆ ಸಂಬಂಧಪಟ್ಟಂತೆ ಇರಬಹುದು, ಹೆಲ್ತ್ ಅಂಡ್ ಹೈಜೀನ್ ಇರಬಹುದು, ಕರ್ನಾಟಕದ ಹಿಸ್ಟ್ರಿ ಇರಬಹುದು, ಮತ್ತೆ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇರಬಹುದು, ಇಂಡಿಯನ್ ಹಿಸ್ಟ್ರಿ ಅಂಡ್ ಕಲ್ಚರ್ ಇರಬಹುದು, ಆನ್ಸಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಹಿಸ್ಟ್ರಿ, ಮೂರಕ್ಕೂ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆಮೇಲೆ ಕ್ರೊನಾಲಜಿ ಆಫ್ ವರ್ಲ್ಡ್ ಹಿಸ್ಟ್ರಿ ಇವೆಂಟ್ಸ್ ಇರಬಹುದು, ಬೇಸಿಕ್ ಕಾನ್ಸೆಪ್ಟ್ಸ್ ಜಾಗ್ರಫಿ ಇರಬಹುದು, ಪೊಲಿಟಿಕಲ್ ಸೈನ್ಸ್ ಇರಬಹುದು, ಆಮೇಲೆ ಫೆಸ್ಟಿವಲ್ಸ್, ಪಾಪ್ಯುಲೇಷನ್ ಇರಬಹುದು, ಲಿಟ್ರಸಿ ಇರಬಹುದು, ರೀಜನ್ಸ್ ಗೆ ಸಂಬಂಧಪಟ್ಟಂತೆ ಇರಬಹುದು, ನ್ಯಾಚುರಲ್ ರಿಸೋರ್ಸ್ ಇರಬಹುದು, ಫುಡ್ ಇರಬಹುದು, ಕ್ರಾಪ್ಸ್ ಇರಬಹುದು, ರಿವರ್ಸ್ ಇರಬಹುದು, ಆಮೇಲೆ ಇಂಡಿಯನ್ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರೀಸ್ ಇರಬಹುದು, ಪ್ರಾಜೆಕ್ಟ್ಸ್ ಇರಬಹುದು, ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಇರಬಹುದು, ಆಮೇಲೆ ಅವಾರ್ಡ್ಸ್, ಆನರ್ಸ್, ಪ್ರೈಸಸ್ ಗೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ನೋಬೆಲ್ ಅವಾರ್ಡು, ಆಮೇಲೆ ಭಾರತ ರತ್ನ ಅವಾರ್ಡು, ಆಮೇಲೆ ಬೇರೆ ಬೇರೆ ಅಂತ ಈ ಸ್ಪೋರ್ಟ್ಸ್ ಅವಾರ್ಡ್ ಇರಬಹುದು ಅಥವಾ ಈ ಮ್ಯಾನ್ ಬುಕರ್ ಇರಬಹುದು, ಇತ್ಯಾದಿ ಏನು ಫೇಮಸ್ ಅವಾರ್ಡ್ಸ್ ಪ್ರೈಸಸ್ ಇದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್ ಇರಬಹುದು, ಆಮೇಲೆ ಪಾರ್ಟ್ಸ್ ಇರಬಹುದು, ಆರ್ಟಿಕಲ್ಸ್ ಇರಬಹುದು, ಅಮೆಂಡ್ಮೆಂಟ್ಸ್ ಇರಬಹುದು, ಲೆಜಿಸ್ಲೇಚರ್ ಇರಬಹುದು, ಎಕ್ಸಿಕ್ಯೂಟಿವ್ ಇರಬಹುದು, ಜುಡಿಷಿಯರಿ ಇರಬಹುದು, ಇವುಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆಮೇಲೆ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇಂಟರ್ನ್ಯಾಷನಲ್ ಒಂದು ಹೈಲೈಟ್ಸ್ ಅನ್ನ ಇಲ್ಲಿ ಗಮನಿಸಲಾಗುತ್ತೆ. ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡ್ತಾ ಇದ್ದಾರೆ. ಇಂಡಿಯಾ ಬೇರೆ ಬೇರೆ ದೇಶದ ಜೊತೆಗೆ ಹೆಂಗ್ ರಿಲೇಶನ್ಶಿಪ್ ಇಟ್ಕೊಂಡಿದೆ, ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದಾವೆ ರೀಸೆಂಟ್ ಆಗಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆಮೇಲೆ ಈ ಎಸ್ಪೆಷಲಿ ಸ್ಟೇಟ್ ಮತ್ತೆ ನ್ಯಾಷನಲ್ ಗೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಗಳನ್ನ ಕೂಡ ಕೇಳಲಾಗುತ್ತೆ. ಆಮೇಲೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅನ್ನು ಕೂಡ ಈ ಒಂದು GK ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಸುಮಾರು ಒಂದು 14 ಟಾಪಿಕ್ಸ್ ಅನ್ನ, ಕಾನ್ಸೆಪ್ಟ್ಸ್ ಗಳನ್ನ GK ನಲ್ಲಿ ಅವರು ಕವರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಜಾಗ್ರಫಿ ಇದೆ, ಹಿಸ್ಟ್ರಿ ಇದೆ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ಎಕನಾಮಿಕ್ಸ್ ಇದೆ, ಪ್ರೈಸಸ್ ಅವಾರ್ಡ್ಸ್ ಇದೆ, ಆಮೇಲೆ ಜಿಯೋಗ್ರಫಿನಲ್ಲಿ ಒಂದಿಷ್ಟು ಸ್ಪೆಸಿಫಿಕೇಶನ್ಸ್ ಇದಾವೆ. ಅದರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಇದೆ, ಅವಾರ್ಡ್ಸ್ ಇದೆ, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಇದೆ, ಆಮೇಲೆ ಹೆಲ್ತ್ ಅಂಡ್ ಹೈಜೀನ್ ಇದೆ. ಈ ರೀತಿಯಾದಂತಹ ಫೇಮಸ್ ಬುಕ್ಸ್, ಆಥರ್ಸ್ ಇತ್ಯಾದಿ ಒಂದಿಷ್ಟು ಜನರಲ್ ಟಾಪಿಕ್ಸ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ 3 ಬೆಸ್ಟ್ ರೆಫರೆನ್ಸ್ ಪುಸ್ತಕಗಳನ್ನ ಇಲಾಖೆಯ ಕಡೆಯಿಂದನೇ ಕೊಡಲಾಗ್ತಾ ಇದೆ. ಒಂದು ಮಿಲೇನಿಯಂ GK ಬುಕ್, ಹಾಗೆ ಇನ್ನೊಂದು ಜನರಲ್ ನಾಲೆಜ್ಗೆ HRK ಅವರ ಪುಸ್ತಕ ಸಪ್ನಾ ಪಬ್ಲಿಕೇಶನ್. ಸೊ GK HRK ಪುಸ್ತಕವನ್ನ ಕೂಡ ನೀವು ನೋಡಿರ್ತೀರಿ. ನಂತರದಲ್ಲಿ ನಾನು ಒಂದು ವಿಡಿಯೋನ ಮಾಡಿ ನಿಮಗೆ ಕಂಟೆಂಟ್ ಏನೇನಿದೆ ಅನ್ನುವಂಥ ವಿವರಗಳನ್ನು ಕೂಡ ಕೊಡ್ತೀನಿ. ಹಾಗೆ ಫಾಸ್ಟ್ ಟ್ರ್ಯಾಕ್ ನ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಪುಸ್ತಕವನ್ನು ಕೂಡ ರೆಫರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಡಿಷನಲ್ ಆಗಿ 6 to 10th ನಾವು ಸೋಷಿಯಲ್ ಪುಸ್ತಕಗಳನ್ನು ಓದೋದ್ರ ಜೊತೆಗೆ ಯಾವುದಾದ್ರೂ ಒಂದು GK ಬುಕ್ ಅನ್ನು ಕೂಡ ಇಲ್ಲಿ ರೆಫರೆನ್ಸ್ ಇಟ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾ, ಸೊ ಇದು GK ಗೆ ಸಂಬಂಧಪಟ್ಟಂತೆ ಇರಬಹುದು. ಆಮೇಲೆ ಅದರಲ್ಲೇ ಸೆಗ್ರಿಗೇಷನ್ ಮಾಡ್ತಾ ಹೋಗ್ತಾರೆ. ಸಿಲೆಬಸ್ ಫಾರ್ ಕರೆಂಟ್ ಅಫೇರ್ಸ್ ಏನೇನು ಕೇಳ್ತಾರೆ ಅಂತ ಹೇಳಿ, ಸೊ GK ನಲ್ಲಿ ಇಷ್ಟು ಕೇಳ್ತಾರೆ. ಸೊ ಇದಿಷ್ಟು GK ಗೆ ಸಂಬಂಧಪಟ್ಟಂತೆ ಕೇಳುವಂತ ಪ್ರಶ್ನೆ. ಹಾಗೇನು ಅಲ್ಲೂ ನೀವು ಕರೆಂಟ್ ಅಫೇರ್ಸ್ ನ ಓದಿರ್ತೀರಿ, ಇಲ್ಲಿ ಸ್ವಲ್ಪ ಬ್ರಾಡ್ ಆಗಿ ನೀವು ಕರೆಂಟ್ ಅಫೇರ್ಸ್ ನ ಓದಬೇಕು. ಸೊ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ನ್ಯಾಷನಲ್ ಅಫೇರ್ಸ್, ಮೂವೀಸ್ ಇರ್ಬೋದು, ಕರೆನ್ಸಿ, ಕ್ಯಾಪಿಟಲ್ಸ್ ಇರ್ಬೋದು, ಇಂಪಾರ್ಟೆಂಟ್ ಡೇಸ್ ಇರ್ಬೋದು, ಸ್ಲೋಗನ್ಸ್ ಇರ್ಬೋದು, ಫೆಸ್ಟಿವಲ್ಸು, ಆಮೇಲೆ ಫೋಕ್ ಡ್ಯಾನ್ಸು, ಟ್ರೈಬ್ಸ್ ಆಫ್ ದ ಕಂಟ್ರಿ ಇರ್ಬೋದು, ಆಮೇಲೆ ಮಾನ್ಯುಮೆಂಟ್ಸು, ನ್ಯಾಷನಲ್ ಫಾರೆಸ್ಟು, ಇಂಡಸ್ಟ್ರೀಸ್ ಆ್ಯಂಡ್ ಓಟ್ಸು, 3 ವಿಂಗ್ಸ್ ಆಫ್ ದ ಆರ್ಮಿ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರ್ಬೋದು. ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇವೆಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕರೆಂಟ್ ಅಫೇರ್ಸ್ ಹೆಂಗೆ ಬರುತ್ತೆ, ಯಾವ್ದು ಬರುತ್ತೆ,
ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಏನಾದರೂ ಯಾವುದಾದ್ರೂ ಅಮೆಂಡ್ಮೆಂಟ್ ಆಗಿತ್ತು ಅಂದರೆ, ಸೊ ಯಾವ ಅಮೆಂಡ್ಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಯಾವ ಒಂದು ಆರ್ಟಿಕಲ್ ಅಮೆಂಡ್ಮೆಂಟ್ ಬಗ್ಗೆ ಹೇಳುತ್ತೆ ಅಂತ ಪ್ರಶ್ನೆ ಕೇಳ್ಬೋದು, ಏನು ರೀಸೆಂಟಾಗಿ ಚೇಂಜ್ ಆಗಿದೆ ಅಂತ ಕೇಳ್ಬೋದು, ಹಂಗಿರುತ್ತೆ. ಸೊ ಇದರಲ್ಲಿ ರೆಫರೆನ್ಸ್ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ ಹೇಳಿ, ಆಮೇಲೆ ಸ್ಪರ್ಧಾ ಕಲಿ, NTSC ಮತ್ತು NMMS ಸ್ಟಡಿ ಮಟೀರಿಯಲ್ ಕೊಡ್ತಾ ಇದ್ದಾರೆ. ಸೊ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಪುಸ್ತಕ ಫಸ್ಟ್ ಟ್ರ್ಯಾಕ್ ಕೊಡ್ತಿದ್ದಾರೆ. ಜೊತೆಗೆ ನೀವು GK ಟುಡೇ ಅಥವಾ ಸ್ಪರ್ಧಾ ವಿಜೇತದಂಥ ಪುಸ್ತಕಗಳನ್ನು ಕೂಡ ನೀವು ಇಲ್ಲಿ ರೆಫರೆನ್ಸ್ಗೆ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಸಿಲೆಬಸ್ ಅನ್ನ ನೋಡಿರ್ತೀರಿ. ಸೊ ಮತ್ತೊಂದು ಬಾರಿ ಸಿಲೆಬಸ್ ಅನ್ನು ನೋಡ್ಕೊಳ್ಳಿ. ವರ್ಣಮಾಲೆ ಇರಬಹುದು, ಸಮಾಸ, ಸಂಧಿ, ದ್ವಿರುಕ್ತಿ, ಅವ್ಯಯಗಳಿರ್ಬೋದು, ವಾಕ್ಯ ರಚನೆ, ಲೇಖನ ಚಿಹ್ನೆ, ಸೊ ಇತ್ಯಾದಿ ಒಂದು ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ವಿಷಯಗಳನ್ನು ಇಲ್ಲಿ ಇಡಲಾಗಿದೆ. ಸೊ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರೆಫರೆನ್ಸ್ ಪುಸ್ತಕಗಳು ಸಾಕಷ್ಟು ಇದಾವೆ. ಸೊ ನೀವು ಯಾವುದಾದ್ರೂ ಒಂದು ಪುಸ್ತಕವನ್ನು ತಗೊಂಡ್ರೂ ಕೂಡ ಇಲ್ಲಿ ಸಾಕಾಗುತ್ತೆ. ಸೊ ಇದನ್ನೇ ತಗೊಳ್ರಿ ಅಂತ ನಾನು ಹೇಳೋದಿಲ್ಲ. ಸೊ ನೀವು 1ರಿಂದ 10ನೇ ತರಗತಿಯ ಪ್ರಥಮ ಅಥವಾ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕವನ್ನಾದರೂ ತಗೋಬಹುದು. ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುಗುಳಿಯವ್ರ ಪುಸ್ತಕ ತಗೋಬಹುದು. LS ಶೇಷಗಿರಿ ರಾವ್ ಅವರ ಪುಸ್ತಕ ತಗೊಳ್ಬಹುದು. ಸಾಕಷ್ಟು ಪುಸ್ತಕಗಳಿದಾವೆ. ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ಇಲ್ಲಿ ರೆಫರೆನ್ಸಿಗೆ ತಗೋಬಹುದು. ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಜನರಲ್ ಇಂಗ್ಲೀಷ್ನ ಸಿಲೆಬಸ್ ಇದೆ. ಪಾರ್ಟ್ಸ್ ಆಫ್ ಸ್ಪೀಚು, ವರ್ಬ್ಸು, ಟೆನ್ಸು, ಆಮೇಲೆ ಆಕ್ಸಿಲರೀಸ್ ಆ್ಯಂಡ್ ಮಾಡಲ್ಸ್ ಇರ್ಬೋದು, ಫೋನಾಲಜಿ, ವೋವಲ್ಸ್, ಕಾನ್ಸೊನೆಂಟ್ಸ್, ಸ್ಟ್ರೆಸ್ ಇರ್ಬೋದು, ಪಂಕ್ಚುವೇಷನ್ಸ್ ಇರ್ಬೋದು, ಪ್ರೇಸಲ್ ವರ್ಬ್ಸ್ ಇರ್ಬೋದು, ಟ್ರಾನ್ಸ್ಫಾರ್ಮೇಷನ್ಸ್ ಇರ್ಬೋದು, ಆಮೇಲೆ ಲೆಟರ್ ರೈಟಿಂಗು, ಕಾಂಪ್ರಹೆನ್ಷನ್, ಪ್ಯಾಸೇಜ್ ಇರ್ಬೋದು, ಇತ್ಯಾದಿ ಆದಂಥ ಒಂದಿಷ್ಟು ಟಾಪಿಕ್ಸ್ ಅನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ರೆಫರೆನ್ಸ್ ಪುಸ್ತಕಗಳು ಅಗೇನ್ ಸಾಕಷ್ಟು ಇದಾವೆ. ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ರನ್ ಆ್ಯಂಡ್ ಮಾರ್ಟಿನ್ ಇದೆ, ಕ್ಯಾಂಬ್ರಿಡ್ಜ್ ಪಬ್ಲಿಕೇಶನ್ ಇದೆ, GD ಮೂರ್ತಿ ಅವ್ರ ಪುಸ್ತಕ ಇದೆ, ಡೇನಿಯಲ್ ಜಾನ್ಸ್ ಅವ್ರದ್ದಿದೆ, ಸ್ಟುವರ್ಟ್ ರೆಡ್ಮಂಡ್ ಅವ್ರದ್ದಿದೆ. ಆಮೇಲೆ ಗೌರ್ಮೆಂಟದ ಪುಸ್ತಕಗಳು ಕೂಡ ಇದಾವೆ. 1ರಿಂದ 12ನೇ ತರಗತಿ ತನಕದ ಪುಸ್ತಕಗಳನ್ನು ಕೂಡ ನೀವು ಇಲ್ಲಿ ರೆಫರೆನ್ಸ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಯಾವುದಾದ್ರೂ ಒಂದು ಅಥವಾ ಎರಡು ಪುಸ್ತಕಗಳನ್ನು ನೀವು ಇಲ್ಲಿ ರೆಫರೆನ್ಸ್ಗೆ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸೈಕಾಲಜಿಯ ಅರ್ಥ ಮತ್ತು ವ್ಯಾಪ್ತಿ ಇರಬಹುದು, ಆಮೇಲೆ ಬೆಳವಣಿಗೆ ಮತ್ತು ವಿಕಾಸ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ, ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ, ಆಮೇಲೆ ಇಂಡಿವಿಜುವಲ್ ಡಿಫರೆನ್ಸಸ್ಸು, ಆಮೇಲೆ ಬುದ್ಧಿಶಕ್ತಿ, ಪ್ರತಿಭಾನ್ವಿತ ಮಕ್ಕಳು, ಭಾವನಾತ್ಮಕ ಬುದ್ಧಿಶಕ್ತಿ, ಕಲಿಕೆಯ ವರ್ಗಾವಣೆ, ಕಲಿಕೆಯ ಶೈಲಿಗಳು, ಕಲಿಕೆಯ ಸಿದ್ಧಾಂತ, ಪ್ರಯತ್ನ, ವ್ಯಕ್ತಿತ್ವ, ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಗಳು, ಆಮೇಲೆ ಮೆಂಟಲ್ ಹೆಲ್ತು, ಹೀಗೆ ಈ ರೀತಿಯಾದಂಥ ಒಂದಿಷ್ಟು ಮೇನ್ ಆದಂತಹ ಟಾಪಿಕ್ಸ್ ಅನ್ನು ಕೊಡಲಾಗ್ತಾ ಇದೆ. ಸೊ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆನಲ್ಲೂ ಕೂಡ ನಿಮಗೆ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಒಂದು ಪುಸ್ತಕವನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ. ಡಾಕ್ಟರ್ HV ವಾಮದೇವಪ್ಪ ಅವರ ಪುಸ್ತಕ ಬೆಸ್ಟ್ ಆಗಿದೆ. ಶೈಕ್ಷಣಿಕ ಮನೋವಿಜ್ಞಾನ ತಗೊಳ್ಬಹುದು. ಆಮೇಲೆ AV ಗೋವಿಂದರಾವ್ ಅವರ ಪುಸ್ತಕ ಇದೆ, ಹರ್ಬರ್ಟ್ ಸೊರೆಮನ್ ಅವ್ರದ್ದಿದೆ, ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಆಗಿದೆ, ಮೈಸೂರು ಯೂನಿವರ್ಸಿಟಿ ಅವ್ರು ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವು ತಗೊಳ್ಬಹುದು. ಆಮೇಲೆ HS ಈಶ್ವರ್ ಮತ್ತು ನಟರಾಜ್ ಅವರ ಪುಸ್ತಕ ಕೂಡ ಇದೆ, ಭಾಗ 1, 2 ಅಂತ ಹೇಳಿ. ಸೊ ಯಾವುದಾದ್ರೂ ಒಂದು ಪುಸ್ತಕವನ್ನು ತಗೊಳ್ಳಿ. ಡಾಕ್ಟರ್ KM ಸುರೇಶ್ ಅವರ ಪುಸ್ತಕ ಕೂಡ ಇದೆ. ನಿಮ್ಗೆ ಯಾವುದು ಕಂಫರ್ಟೇಬಲ್ ಇದೆ, ಯಾವುದು ಕನ್ವೀನಿಯೆಂಟ್ ಇದೆ, ಆ ಒಂದು ಪುಸ್ತಕವನ್ನು ನೀವು ಇಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಸಾಕಷ್ಟು ಪುಸ್ತಕಗಳನ್ನು ಈಗಾಗಲೇ ಅವರು ಇಲ್ಲಿ ರೆಫರೆನ್ಸ್ಗೆ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಪಟ್ಟಂತೆ ನಿಮಗೆ ಒಟ್ಟು ಇಲ್ಲಿ 6 ಯೂನಿಟ್ಗಳನ್ನು ಕೊಡಲಾಗಿದೆ. ಸೊ ಇಲ್ಲಿ 6 ಯೂನಿಟ್ಗಳ ಪೈಕಿ ನೀವು ಯಾವುದಾದ್ರೂ ಒಂದು ರೆಫರೆನ್ಸ್ ಪುಸ್ತಕವನ್ನು ತಗೊಳ್ಬಹುದು. ಗೌರ್ಮೆಂಟಿಂದಾದರೂ ತಗೊಳ್ರಿ ಅಥವಾ ಯಾವುದಾದ್ರೂ ಆಥರ್ನ ಪುಸ್ತಕವನ್ನು ಕೂಡ ನೀವು ತಗೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಹೆಲ್ತ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಆರೋಗ್ಯ ಶಿಕ್ಷಣ ಅಂದರೆ ಏನು, ಅದರ ವ್ಯಾಖ್ಯಾನ ಏನು, ಅದರ ಇಂಪಾರ್ಟೆನ್ಸ್ ಏನು, ಹೈಜಿನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ಬೋದು, ಬೇರೆ ಬೇರೆ ರೋಗಗಳಿರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ಆಮೇಲೆ ಆತ್ಮವಿಶ್ವಾಸ ಇರ್ಬೋದು, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ ಇತ್ಯಾದಿ ಸಾಕಷ್ಟು ಕಾನ್ಸೆಪ್ಟ್ಸ್ ಇದಾವೆ. ಸೊ ಇಲ್ಲಿ ಗೌರ್ಮೆಂಟದೇ ಒಂದು ಪುಸ್ತಕ ಇದೆ, ಆ ಪುಸ್ತಕವನ್ನು ಕೂಡ ನೀವು ರೆಫರೆನ್ಸ್ಗೆ ಇಟ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಹಾಗೇನು ಮೌಲ್ಯ ಶಿಕ್ಷಣಕ್ಕೂ ಕೂಡ ಒಂದು ವ್ಯಾಲ್ಯೂ ಎಜುಕೇಷನ್ ಅನ್ನುವಂಥ ಸರ್ಕಾರದ ಪುಸ್ತಕನೇ ಇದೆ, ಅದೇ ಪುಸ್ತಕವನ್ನು ಕೂಡ ನೀವು ಇಲ್ಲಿ ರೆಫರೆನ್ಸ್ಗೆ ಇಟ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗುತ್ತೆ. ಇದು GPSTR ಪೇಪರ್ 1 ಅದು. ಅದೇ ಥರ ನೀವು GPSTR ಪೇಪರ್ 2 ಕನ್ನಡ ಆಗಿತ್ತು ನಿಮ್ದೇನಾದರೂ ಅಂತಂದರೆ, ಸೊ ಕನ್ನಡದ ಸಿಲೆಬಸ್ ಅನ್ನು ಡಿಟೇಲ್ಡ್ ಆಗಿ ಕೊಡೋದ್ರ ಜೊತೆಗೆ ಆಮೇಲೆ ನಿಮಗೆ ಅದರ ರೆಫರೆನ್ಸ್ ಪುಸ್ತಕಗಳನ್ನು ಕೂಡ ಇಲ್ಲಿ ಕೊಡಲಾಗಿರುತ್ತೆ. ಸೊ ನೀವು ನಿಮ್ಮ ಸಿಲೆಬಸ್ ಏನಿದೆ ಅನ್ನೋದನ್ನು ಡಿಟೇಲ್ಡ್ ಆಗಿ ನೋಡಿಕೊಂಡ ನಂತರದಲ್ಲಿ ನೀವು ಆ ಒಂದು ಸಿಲೆಬಸ್ಗೆ ಪೂರಕವಾಗಿ ಸೆಟ್ ಆಗುವಂಥ ಒಂದು ಪರ್ಟಿಕ್ಯುಲರ್ ಆದಂಥ ಆಥರ್ ಬುಕ್ಕನ್ನು ಕೂಡ ನೀವು ಇಲ್ಲಿ ರೆಫರೆನ್ಸ್ಗೆ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಅಂದರೆ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇದೆ ಆ ಆಥರ್ನ ಪುಸ್ತಕವನ್ನು ನೀವು ಇಲ್ಲಿ ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಇಂಥದ್ದೇ ಪುಸ್ತಕವನ್ನು ತಗೊಳ್ರಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನೀವು ಈಗಾಗಲೇ ಒಂದ್ಸಲ ರಿವ್ಯೂ ಮಾಡಿರ್ತೀರಿ. ನಿಮ್ಮ ಅನಿಸಿಕೆ ಹಾಗೆ ನಿಮ್ಮ ಒಂದು ಬೇರೆ ಬೇರೆದಂಥ ಒಂದು ಆಸ್ಪೆಕ್ಟ್ಸ್ನಲ್ಲಿ ಯಾವುದು ಚಲೋ ಅನಿಸುತ್ತೆ ಆ ಪುಸ್ತಕವನ್ನು ತಗೊಳ್ಳಿ. ಸೊ GPSTR ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಇದು. ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಆರಂಭ ಮಾಡ್ತಾ ಇದ್ದಾರೆ. ಅದಾದ ನಂತರ ಭಾರತೀಯ ಕಾವ್ಯಮೀಮಾಂಸೆ, ಹೊಸಗನ್ನಡ ಮತ್ತು ಹಳೆಗನ್ನಡ ವ್ಯಾಕರಣ, ಛಂದಸ್ಸು, ಅಲಂಕಾರ, ಭಾಷಾ ಬೋಧನೆಯ ತತ್ವಗಳು ಇತ್ಯಾದಿ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಟಾಪಿಕ್ಸನ್ನು ಕೊಡಲಾಗ್ತಾ ಇದೆ. ಇದನ್ನು ಗಮನಿಸ್ತಾ ಇದ್ರಿ. ಹಾಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೂಡ ಸಿಲೆಬಸ್ಸನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಗೇನ್ ಇಲ್ಲಿ ರೈಟಿಂಗ್ ಎಬಿಲಿಟಿ ಇರ್ಬೋದು ಇತ್ಯಾದಿ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು
ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಗೇನ್ ರೆಫರೆನ್ಸ್ ಪುಸ್ತಕಗಳನ್ನು ಕೂಡ ಕೊಡಲಾಗಿರುತ್ತೆ. ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಇರ್ಬೋದು, NCERT ಬುಕ್ಸ್ ಇರ್ಬೋದು, ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಆಮೇಲೆ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಇತ್ಯಾದಿ ಸಾಕಷ್ಟು ಬುಕ್ಗಳಿದಾವೆ. ಸೊ ಇದಿಷ್ಟ ಆಯಿತು. ಸೊ ಇಲ್ಲಿ ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಆರಾಮಾಗಿ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. PSTR ಜನರಲ್ ಇದೆ, PSTR ಮ್ಯಾಥ್ಸ್ ಮತ್ತು EVS ಇದೆ, ಫಿಸಿಕಲ್ ಎಜುಕೇಷನ್ ಇದೆ, ಆಮೇಲೆ GPT ಅವ್ರದ್ದು ಜನರಲ್ ಪೇಪರ್ ಇದೆ, ಇಂಗ್ಲೀಷ್ ಟೀಚರ್ ಇದೆ, ಕನ್ನಡ ಟೀಚರ್ ಇದೆ, ಸೋಷಿಯಲ್ ಇದೆ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇದೆ, ಆಮೇಲೆ CS ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ. ಸೊ ಅದೇ ಥರ ನಾವು HSTRನ ಒಂದು ಪೇಪರ್ 1 ಸಿಲೆಬಸನ್ನು ಕೂಡ ನೋಡೋಣಂತೆ. ಸೊ ಇಲ್ಲಿ ಬೇರೆ ಬೇರೆ ಏನು ವಿಷಯಗಳಿದಾವೆ, ಜನರಲ್ ಪೇಪರ್ಗಳಿದಾವೆ, ಅದು ನಿಮ್ಗೆ ಯಾವುದು ರೆಲೆವೆಂಟ್ ಇದೆ ಆ ಒಂದು ವಿಷಯದ ಸಿಲೆಬಸ್ನ ನೀವು ಅಧ್ಯಯನ ಮಾಡೋದಕ್ಕೆ ಪೂರಕವಾದಂತಹ ಒಂದು ಪರ್ಟಿಕ್ಯುಲರ್ ಅಂತ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಮಾಡಿಕೊಂಡು ಆರಾಮಾಗಿ ನೀವು ಸ್ಟಡಿ ಮಾಡ್ರಿ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಜನರಲ್ ಪೇಪರ್ HSTRಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಅಗೇನ್ ಸಿಮಿಲರ್ ಇದೆ, ಏನು GPSTRಗೆ ಇತ್ತು ಅದೇ ಥರದ್ದು, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಹಾಗೆ ರೆಫರೆನ್ಸ್ ಪುಸ್ತಕಗಳನ್ನು ಕೂಡ ಜಾಸ್ತಿ ಕೊಟ್ಟಿದ್ದಾರೆ. 6 to 12 ತನಕದ್ದು ಸೈನ್ಸ್ ಬುಕ್ಸ್, ಆಮೇಲೆ ಸೋಷಿಯಲ್ ಸೈನ್ಸ್ ಬುಕ್ಸ್ ಎರಡನ್ನೂ ಕೊಡ್ತಾ ಇದ್ದಾರೆ DSCET ಸಿಲೆಬಸ್ ಎಂದು. ಆಮೇಲೆ ಮಿಲೇನಿಯಂ GK ಬುಕ್, HRK ಅವರ ಒಂದು GK ಬುಕ್ ಅನ್ನು ಕೂಡ ಅವರಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಅಗೇನ್ ಕನ್ನಡಕ್ಕೂ ಕೂಡ ಸಿಮಿಲರ್ ಆದಂತಹ ಒಂದು ಸಿಲೆಬಸ್ ಹಾಗೆ ರೆಫರೆನ್ಸ್ ಪುಸ್ತಕಗಳಿದಾವೆ. ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೂಡ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡೋದ್ರ ಜೊತೆಗೆ ರೆಫರೆನ್ಸ್ ಪುಸ್ತಕಗಳನ್ನ ಸೇಮ್ ಆಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಕೂಡ ಸಿಮಿಲರ್ ಆದಂತಹ ಒಂದು ಏನು ರೆಫರೆನ್ಸ್ ಪುಸ್ತಕಗಳನ್ನು ನಾವು ಅಗೇನ್ ಗಮನಿಸ್ತಾ ಇದ್ವಿ. ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನು ಬಿಟ್ಟರೆ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟನ್ನು ಇಲ್ಲಿ ಕೇಳಲಾಗುತ್ತೆ. ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಅಂದರೆ ನಂಬರ್ ಸೀರೀಸ್ ಇರ್ಬೋದು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇರ್ಬೋದು, ಬ್ಲಡ್ ರಿಲೇಷನ್ಸ್ ಇರ್ಬೋದು, ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಇರ್ಬೋದು, ಲಾಜಿಕಲ್ ಡಯಾಗ್ರಾಮ್ಸ್ ಇರ್ಬೋದು, ಅಲ್ಫಾಬೆಟ್ ಟೆಸ್ಟ್ ಇರ್ಬೋದು, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇರ್ಬೋದು, ಅರ್ಥಮೆಟಿಕಲ್ ರೀಸನಿಂಗ್ ಇರ್ಬೋದು, ಅದಾದಮೇಲೆ ಅನಾಲಜಿ ಇರ್ಬೋದು, ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ಸ್ ಇರ್ಬೋದು, ಲಾಜಿಕಲ್ ರೀಸನಿಂಗ್ ಇರ್ಬೋದು. ಇಷ್ಟು ಒಂದು 13 ಟಾಪಿಕ್ಸ್ ಅನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಈ 13 ಟಾಪಿಕ್ಸ್ಗೆ ಸಂಬಂಧಪಟ್ಟಂತೆ ನೀವು ಯಾವುದಾದ್ರೂ ಒಂದು ನೀವು ಮೆಂಟಲ್ ಎಬಿಲಿಟಿ ಪುಸ್ತಕವನ್ನು ರೆಫರ್ ಮಾಡೋದಕ್ಕೆ ಅವಕಾಶ ಇದೆ. RS ಅಗರ್ವಾಲ್ ಅವ್ರ ಪುಸ್ತಕ ಇದು ಎವರ್ಗ್ರೀನ್ ಪುಸ್ತಕ. ಸೊ ನೀವು ಅದನ್ನು ರೀಸನಿಂಗಿಗೆ ರೆಫರ್ ಮಾಡ್ಕೊಳ್ಬಹುದು. ಅದರ ಬಿಟ್ಟು ನೀವೇನಾದರೂ ಬೇರೆ ರೆಫರ್ನ ನೋಡ್ತೀರಿ ಅಂತಂದರೆ ನಿಮಗೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಪುಸ್ತಕಗಳಿದ್ದಾವೆ. NM ಬಿರಾದರ್ ಅವ್ರ ಪುಸ್ತಕ ಇದೆ, DSCERT ಪುಸ್ತಕ ಇದೆ, ಸ್ಪರ್ಧಾಕಲಿ NTSC ಮತ್ತು NMMS ಸ್ಟಡಿ ಮಟೀರಿಯಲ್ DSCERT ಅವರೇ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ರೆಫರೆನ್ಸ್ಗೆ ಇಟ್ಕೊಳ್ಬಹುದು. ಅದನ್ನು ಬಿಟ್ಟು ಸಾಧನಾ ಅಕಾಡೆಮಿ ಇದೆ, ಅದನ್ನು ಬಿಟ್ಟು ಇನ್ನೂ ಸಾಕಷ್ಟು ಆಥರ್ಗಳು ಬರೆದಿದ್ದಾರೆ. ಸೊ ಮೆಂಟಲ್ ಎಬಿಲಿಟಿ ಪುಸ್ತಕವನ್ನು ನಿಮ್ಗೆ ಯಾವುದು ಸಹಾಯಕಾರಿಯಾಗುತ್ತೆ, ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಸರ್ ಪುಸ್ತಕ ಕೂಡ ಇದೆ, ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇದೆ ಆ ಪುಸ್ತಕವನ್ನು ನೀವು ಇಲ್ಲಿ ರೆಫರೆನ್ಸ್ಗೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ನಿಮ್ಗೆ ಇಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕೂಡ ಫಂಡಮೆಂಟಲ್ಸ್ ಇಂದ ಆರಂಭ ಮಾಡಲಾಗ್ತಾ ಇದೆ. ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರದ ಪ್ರಕಟಿತ ಪುಸ್ತಕಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಈ ನೇರವಾದ ಲಿಂಕನ್ನು ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ನಿಮ್ಮದು ಯಾವ ಎಕ್ಸಾಮ್ ಬರೀತಾ ಇದ್ರಿ, PSTR, GPSTR, HSTR ನೋಡ್ಕೊಳ್ಳಿ. ನಿಮ್ಮದು ಒಂದು GK ಪೇಪರ್ ಇರುತ್ತೆ, ಎರಡನೇದು ಸ್ಪೆಸಿಫಿಕ್ ಇರುತ್ತೆ. ಎರಡನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. PDFsನ್ನು ಆರಾಮಾಗಿ ಕೂತ್ಕೊಂಡು ವಿಮರ್ಶೆ ಮಾಡಿ, ಆರಾಮಾಗಿ ಕೂತ್ಕೊಂಡು ರೆಫರೆನ್ಸ್ ಪುಸ್ತಕಗಳನ್ನ ಒಂದ್ಸಲ ನೋಡಿ. ನಿಮಗೆ ಯಾವುದು ಉತ್ತಮ ಅನಿಸುತ್ತೆ ಆ ರೆಫರೆನ್ಸ್ ಪುಸ್ತಕವನ್ನು ಇಟ್ಕೊಂಡು ಅಧ್ಯಯನವನ್ನು ಮಾಡೋದಕ್ಕೆ ಆರಂಭ ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.